ಸಮಾಧಾನವಾಗಿರಮ್ಮ. ಏನಾಗ್ಬೇಕಿತ್ತೋ ಅದಾಗಿದೆ. ಇಲ್ ಬಾ ಮಗಳೇ. ಇಲ್ಲಿ ತನಕ ನೀನು ಪಾರ್ಥನ ಕೋಪ ಮಾತ್ರ ನೋಡಿದ್ಯಾ, ಆದ್ರೆ ನನ್ನ ನಂಬು, ಮನ್ಸಿಂದ ಅವನು ತುಂಬಾ ಒಳ್ಳೆಯವನು. ಪೂರ್ಣಿ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ಆಗ್ಲೇ ಕವನ ಅವಳ ಬಳಿ ಬಂದು ಆಕೆಯ ಕೈ ಹಿಡಿದು ರೂಮ್ ಕಡೆ ಕರ್ಕೊಂಡು ಹೋಗ್ತಾಳೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಯ್ಯೋ, ಅದ್ರಲ್ಲಿ ನಂದೇನ್ ತಪ್ಪಿದೆ? ಹಾಗಾದ್ರೆ ನಾನೇನ್ ತಪ್ಪು ಮಾಡ್ದೆ? ನೀನ್ ಯಾಕೇನು ಹೇಳಿಲ್ಲ ಮತ್ತೆ? ಹೇಳೋ ಪ್ರಯತ್ನ ಏನೋ ಮಾಡಿದ್ದೆ, ಆದ್ರೆ ಅವನ್ನ ನೋಡಿ ಭಯ ಆಯ್ತು, ಸುಮ್ನೆ ಆಗ್ಬಿಟ್ಟೆ. ಹಾಗಿದ್ರೆ ಇದು ಕೂಡ ನಿಂದೆ ತಪ್ಪು ಮತ್ತೆ. ಇವಾಗ ಅವ್ನ್ ಹೆಂಡತಿನೇ ಆಗ್ಬಿಟ್ಟೆ. ಅಷ್ಟ್ರಲ್ಲೇ ರೂಮ್ನ ಬಾಗಿಲು ಓಪನ್ ಆಗಿ ಕಾದಂಬರಿ ಒಳಗಡೆ ಬರ್ತಾಳೆ. ಪೂರ್ಣಿ, ಡೋರ್ ಹಾಕು. ಪೂರ್ಣಿ ನೋಡ್ತಾ ಕಾದಂಬರಿ ಹೇಳ್ತಾಳೆ, ಪೂರ್ಣಿ, ನೀನಿಲ್ಲಿ ಏನ್ ಮಾಡ್ತಿದ್ಯಾ?